ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ನಿಮ್ಗಳಿಗೆ ಗೊತ್ತಾಗತ್ತೆ. ಆದರೆ ಆಲ್ರೆಡಿ ಶೂಟಿಂಗ್ ಮುಗಿದು ಎಲ್ಲವೂ ಕಂಪ್ಲೀಟ್ ಆಗಿರೋದ್ರಿಂದ ಒಬ್ಬೊಬ್ಬರೇ ಹೊರಗಡೆ ಬರ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯ ಸಂಚಿಕೆಯಲ್ಲಿ ಭವ್ಯ ಎಲಿಮಿನೇಟ್ ಆಗಿದ್ರು, ಅದನ್ನು ತೋರಿಸಲಾಗಿತ್ತು. ಇವತ್ತಿನ ಸಂಚಿಕೆಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ ನಿಮ್ಗೆ ಸಹಜವಾಗಿ ಇದ್ದೇ ಇದೆ. ಟಿವಿಲಿ ನೋಡಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಕಾಯಲೇಬೇಕು. ಆದರೆ ನಿಮ್ಮ ಮೆಗಾ ಸುದ್ದಿ ನಿಮಗೆ ಪಿನ್ ಟು ಪಿನ್ ಅಪ್ಡೇಟನ್ನು ಕ್ಷಣ ಕ್ಷಣಕ್ಕೂ ನೀಡ್ತಾ ಇದೆ. ಹಾಗಿದ್ರೆ ಮತ್ತಿನ್ಯಾಕ್ ತಡ, ಈಗಲೇ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಿನ್ನೆಯ ಸಂಚಿಕೆಯಲ್ಲಿ ಭವ್ಯ ಎಲಿಮಿನೇಟ್ ಆದಮೇಲೆ ಇವತ್ತು ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. 5th ಎಲಿಮಿನೇಟರ್ ರಜತ್ನನ್ನು ಮಾಡಲಾಗಿದೆ. ಭವ್ಯ ನಂತರ ರಜತ್ ಮನೆಯಿಂದ ಹೊರಗಡೆ ಬಂದಾಗಿದೆ. ಸೊ ಈಗ ಎಲ್ರಿಗೂ ಇರುವಂಥ ಪ್ರಶ್ನೆ 4th ಪ್ಲೇಸ್ ಯಾರಿಗೆ ಬಂದಿದೆ ಅಂತ. ಯಾರೂ ಗೆಸ್ ಮಾಡದಂಥ ವ್ಯಕ್ತಿಗೆ ಮನೆಯಿಂದ ಹೊರಗೆ ಬರಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಇದು ಅವರ ಅಭಿಮಾನಿಗಳಿಗೆ ತೀರಾ ಶಾಕಿಂಗ್ ಅಂತ ಅನಿಸಿದಂತೂ ಸತ್ಯ. ಹಾಗಿದ್ರೆ ಯಾರು ಹೊರಗೆ ಬಂದಿದ್ದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದು ಬೇರೆ ಇನ್ಯಾರು ಅಲ್ಲ, ಉಗ್ರಂ ಮಂಜು. ಹೌದು, ಉಗ್ರಂ ಮಂಜು ಬಂದಂಥ ಜೋಶ್ನಲ್ಲಿಯೇ ಕೊನೆವರೆಗೂ ಇದ್ದಿದ್ರೆ ಖಂಡಿತ ಇವತ್ತು ಗೆಲ್ತಿದ್ರು, ಟ್ರೋಫಿ ಅವ್ರದ್ದೇ ಆಗ್ತಿತ್ತು. ಬಿಗ್ ಬಾಸ್ ವಿನ್ನರ್ ಉಗ್ರಂ ಮಂಜು ಅನ್ನುವಂಥ ಟೈಟಲ್ ಬರ್ತಿತ್ತು ಅನ್ನೋದು ಅನೇಕರ ಒಂದು ಮಾತು ಕೂಡ ಹೌದು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ಜೋಶು ಇರಲಿಲ್ಲ, ಅದಲ್ಲದೆ ಆಡಲೇಬೇಕು ಅನ್ನುವಂಥ ಹುಮ್ಮಸ್ಸು ಇರಲಿಲ್ಲ. ತೀರಾ ಟ್ರಿಗರ್ ಆಗಿದ್ರು, ಗೌತಮಿ ಜೊತೆಗೆ ಮಾತ್ರ ಕಾಣಿಸ್ಕೊಳ್ತಾ ಇದ್ರು, ಬೇರೆಯವ್ರ ಜೊತೆಗೆ ಇನ್ವಾಲ್ವೇ ಆಗಲಿಲ್ಲ. ಈ ಎಲ್ಲ ಬೇಸರಗಳ ನಡುವೆ ಅದೆಷ್ಟೋ ಮಂದಿ ಉಗ್ರಂ ಮಂಜುಗೆ ನಿರಂತರವಾಗಿ ವೋಟ್ ಹಾಕಿದ್ದು ಕೂಡ ಇದೆ. ಉಗ್ರಂ ಮಂಜು ಗೆಲ್ಲಬೇಕು, ಏನೇ ಇದ್ರೂ ನೇರವಾಗಿ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ, ಜೊತೆಗೆ ಹೇಳಿರೋದನ್ನ ಒಪ್ಕೊಳ್ತಾರೆ, ಮೋಸದಾಟ ಯಾವತ್ತೂ ಆಡಿಲ್ಲ. ಸೊ ಹೀಗಿರ್ಬೇಕಾದ್ರೆ ಉಗ್ರಂ ಮಂಜುನ ಗೆಲ್ಲಿಸ್ತಾರೆ ಅಂತ ಒಂದು ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದರೆ ಉಗ್ರಂ ಮಂಜು ಇದೀಗ ಹೊರಗಡೆ ಬಂದಿದ್ದಾರೆ. ಭವ್ಯ ನಂತರ ರಜತ್ ನಂತರ ಉಗ್ರಂ ಮಂಜು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ 4th ಪ್ಲೇಸನ್ನು ಉಗ್ರಂ ಮಂಜು ಪಡ್ಕೊಂಡಿದ್ದಾರೆ. 4th ರನ್ನರ್ ಅಪ್ ಆಗಿ ಉಗ್ರಂ ಮಂಜು ಹೊರಹೊಮ್ಮಿದ್ದಾರೆ. ಅಟ್ಲೀಸ್ಟ್ 2nd 3rd ಬಂದಿದ್ರು ಕೂಡ ಅವರ ಅಭಿಮಾನಿಗಳಿಗೆ ಖುಷಿ ಇರ್ತಿತ್ತು. ಫೈನಲಿ ಮಂಜು 3rd ಪ್ಲೇಸಿಗೆ ಬಂದರು ಅಂತ, ಎಲ್ಲ 2nd ಪ್ಲೇಸಿಗಾದರೂ ಬಂದರು ಅಂತ ಖುಷಿ ಪಡ್ತಾ ಇದ್ರು. ಆದರೆ ಅದು ಯಾವುದೂ ಆಗದೇನೆ 4th ಪ್ಲೇಸಿಗೇನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಸಹಜವಾಗಿ ತುಂಬ ಜನಕ್ಕೆ ಬೇಸರ ಅಂತೂ ಆಗಿದೆ. ಇದೆಲ್ಲದರ ನಡುವೆ ಉಗ್ರಂ ಮಂಜುಗೆ ಏನು ಸಿಕ್ತು ಅನ್ನೋದು ಕೂಡ ಪ್ರಶ್ನೆ. ಗೆಲುವು ಬೇಕೇ ಬೇಕಾಗಿತ್ತು. ತಂಗಿದಿರಿಗೆಲ್ಲ ಮದುವೆ ಮಾಡಿದ್ರು, ಸಾಲ ಇತ್ತು, ಈಗ ತಾನೇ ಜೀವನ ಕಟ್ಕೊಳ್ತಾ ಇದ್ರು. ಸಿನಿಮಾಗಳ ಆಫರು ಅಂಥದ್ದೇನಿರಲಿಲ್ಲ. ಮ್ಯಾಕ್ಸ್ ಮುಗಿದ್ಮೇಲೆ ಯಾವುದಾದ್ರೂ ಬರ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಅವ್ರ ಫ್ಯಾಮಿಲಿಯವ್ರು ಇಟ್ಕೊಂಡಿದ್ರು. ಅವ್ರ ತಂದೆ ಕೂಡ ಕಷ್ಟದಲ್ಲಿದ್ದಾರೆ. ಹೀಗಿರಬೇಕಾದ್ರೆ ಗೆದ್ದಿದ್ರೆ ಒಂದಷ್ಟು ಅಮೌಂಟ್ ಅವ್ರಿಗೆ ಸಿಗ್ತಾ ಇತ್ತು. ಈಗ ಎಷ್ಟು ಅಮೌಂಟ್ ಸಿಕ್ಕಿದೆ ಅನ್ನೋದು ಕೆಲವರ ಪ್ರಶ್ನೆ ಆಗಿದೆ. ಹೌದು, ಉಗ್ರಂ ಮಂಜು ಅವರ ಸಂಭಾವನೆ ಎಷ್ಟು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಟೈಟಲ್ ಅಂತೂ ವಿನ್ ಆಗಲಿಲ್ಲ, ಅಟ್ಲೀಸ್ಟ್ ದುಡ್ಡಾದರೂ ಉಗ್ರಂ ಮಂಜುಗೆ ಬಂದಿದೆಯಾ ಅನ್ನೋದು ಅನೇಕರ ಪ್ರಶ್ನೆ. ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಹೌದು, ಉಗ್ರಂ ಮಂಜು ಗೆಲ್ಲಬಹುದಾಗಿದ್ದಂಥ ಕ್ಯಾಂಡಿಡೇಟ್ ಆಗಿದ್ದರಿಂದ ಬಿಗ್ ಬಾಸ್ಗೆ ಕರೆ ತರಬೇಕಾದ್ರೆ ಅವ್ರ ಜೊತೆಗೆ ಮಾತುಕತೆಯು ಹಾಗೇ ನಡೆದಿತ್ತು. ಅಂದರೆ ಅವರೊಬ್ಬ ಸೆಲೆಬ್ರಿಟಿ ಆಗಿದ್ದರು, ಸಿನಿಮಾಗಳಲ್ಲಿ ನಟಿಸಿದ್ರು, ಉಗ್ರಂ ಅನ್ನುವಂಥ ಟೈಟಲ್ ಅವರ ಹೆಸರಿನಲ್ಲೇ ಇತ್ತು. ಹಾಗಾಗಿ ಸ್ಮಾಲ್ ಸ್ಕ್ರೀನಿಗೆ, ಕಿರುತೆರೆಗೆ ಬಿಗ್ ಬಾಸ್ಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಆಗುತ್ತಾನೆ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಕೂಡ ಮುಗ್ದಿತ್ತು. ಹಾಗಾಗಿ ಉಗ್ರಂ ಮಂಜು ಅವರನ್ನು ಹೇಗೆ ಒಪ್ಪಿಸಿರಬಹುದು ಅಥವಾ ಎಷ್ಟು ಸಂಭಾವನೆ ಕೊಟ್ಟಿರಬಹುದು ಅನ್ನೋದು ಈ ಕ್ಷಣಕ್ಕೂ ಕೂಡ ಅನೇಕರಿಗೆ ಇರುವಂಥ ಪ್ರಶ್ನೆ. ವಾರದ ಸಂಭಾವನೆಯನ್ನು ಮಾತಾಡ್ಕೊಂಡು ಉಗ್ರಂ ಮಂಜು ಅವರು ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರು. ಹಾಗೆ ನೋಡಿದ್ರೆ ಬಹುದಿನಗಳವರೆಗೂ ಇಲ್ಲಿವರೆಗೂ ಕೂಡ ಉಗ್ರಂ ಮಂಜು ಇರೋದ್ರಿಂದ ಒಂದು ದೊಡ್ಡ ಅಮೌಂಟ್ ಸಿಕ್ಕಿದೆ. ತಿಂಗಳಿಗೆ ವಾರಕ್ಕೆ ಅವರು ಮಾತನಾಡಿಕೊಂಡು ಹೋಗಿದ್ದು 40,000. ಹೌದು, 40,000 ವಾರಕ್ಕೆ ಬೇಕು ಅಂತ ಮಾತಾಡ್ಕೊಂಡು ಹೋಗಿದ್ರು. ಯಾಕಂದರೆ ಉಗ್ರಂ ಮಂಜು ಆಲ್ರೆಡಿ ಹೆಸರು ಮಾಡಿದರು. ಸೊ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ನಟಿಸಿದ್ರಿಂದ ಒಂದೊಳ್ಳೆ ಫೇಮ್ ಕೂಡ ಬರುತ್ತೆ ಅನ್ನೋದು ಗೊತ್ತಿತ್ತು. ಆ ಕಾರಣಕ್ಕಾಗಿ ಉಗ್ರಂ ಮಂಜು 40,000 ವಾರಕ್ಕೆ ಬೇಕು ಅಂತ ಕೇಳ್ಕೊಂಡು ಹೋಗಿದ್ರು. ಅದರಂತೆಯೇ ಅವರು ಸುಮಾರು ಇಲ್ಲಿವರೆಗೂ 100 ದಿನಗಳವರೆಗೂ ಕೂಡ ಕಳೆದಿದ್ದಾರೆ ಅಂತ ಅಂದರೆ ವಾರಕ್ಕೆ 40,000 ಅಂತ ಅಂದರೆ ಅಲ್ಲಿಗೆ ಎಷ್ಟು ಆಗುತ್ತೆ ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಬೇಕಾಗತ್ತೆ. ಸೊ ಅತಿ ಹೆಚ್ಚು ಸಂಭಾವನೆಯನ್ನು ಉಗ್ರಂ ಮಂಜು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ಸ್ಟೇಜ್ ಮೇಲೆ ಬರ್ತಾ ಇದ್ದ ಹಾಗೆಯೇ ಇನ್ನುಳಿದಂತೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ರೀತಿಯಾಗಿ ಗಿಫ್ಟ್ ವೋಚರ್ಸನ್ನು ಕೂಡ ಕೊಡಲಾಗಿದೆ, ಚೆಕ್ಕನ್ನು ಕೂಡ ಕೊಡಲಾಗಿದೆ. ಅಂತೂ ಇಂತೂ ಉಗ್ರಂ ಮಂಜು ಕೊಂಚ ಮಟ್ಟಿಗೆ ದುಡ್ಡಂತೂ ಮಾಡಿಕೊಂಡ್ರು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಇಷ್ಟು ದಿನ ಇದಕ್ಕೆ ಸಂಭಾವನೆ ಬಂದಿರೋದು, ಜೊತೆಗೆ ಕೆಲವೊಂದಷ್ಟು ಟಾಸ್ಕ್ ಆಡಿ ಗೆದ್ದಾಗ ಒಂದಷ್ಟು ವೋಚರ್ಸ್ಗಳನ್ನು ಅನೌನ್ಸ್ ಮಾಡಿರೋದು, ಮತ್ತು 4th ರನ್ನರ್ ಅಪ್ಗೆ ಇಷ್ಟು ನಮ್ಮ ಕಡೆಯಿಂದ ಕೊಡ್ತೀವಿ ಅಂತ ಕೆಲವು ಕಂಪನಿಗಳು ಕೂಡ ಟೈಅಪ್ ಆಗಿದ್ವು. ನೆನ್ನೆ ಭವ್ಯಗೂ ಕೂಡ ಅದೇ ರೀತಿಯಾಗಿ ಬೇರೆ
ಬೇರೆ ಬೇರೆ ರೀತಿಯಾದಂಥ ಚಕ್ಗಳೆಲ್ಲ ಸಿಕ್ಕಿದ್ದು. ಹಾಗೆ ಉಗ್ರ ಮಂಜುಗೂ ಕೂಡ ಚಕ್ಗಳು ಸಿಗ್ತಾ ಇದೆ. ಅಲ್ಲಿಗೆ ಉಗ್ರ ಮಂಜುಗೆ ಸ್ವಲ್ಪ ಮಟ್ಟಿಗೆ ದುಡ್ಡಾಯಿತು. ಆದರೆ ಬಿಗ್ ಬಾಸ್ ವಿನ್ನರ್ ಅನ್ನುವಂಥ ಟೈಟಲ್ ಸಿಗದೆ ಇರೋದು ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಮುಂದೆ ಯಾರು ಎಕ್ಸಿಟ್ ಆಗ್ತಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.